ಸ್ನೇಹಿತರೆ ನಮಸ್ತೆ, ನಿಮಗೆಲ್ಲ ಮತ್ತೊಮ್ಮೆ ಯಾದಗಿರಿ ಸ್ವಾಗತ. ಜಿಲ್ಲೆಯಲ್ಲಿ ಸಾಕಷ್ಟು ನೀರಿನ ಬಗ್ಗೆ ನಾವು ಸುದ್ದಿಗಳನ್ನು ಮಾಡಿದ್ದೇವೆ. ಆದರೆ ಈಗ ಮತ್ತೊಂದು ಸುದ್ದಿ, ಈಗ ನೀರಿನ ಬಗ್ಗೆ ಬಹಳ ಜನ ಹೋರಾಟ ಸಹ ಮಾಡ್ತಾ ಇದ್ದಾರೆ, ಒಳ್ಳೆಯದು. ಆದರೆ ಕೆಲವೊಂದು ಹಳ್ಳಿಗಳಲ್ಲಿ ನೀರೇ ಬರ್ತಾ ಇಲ್ಲ ಅಂತೇಳಿ ಹೋರಾಟದ ಎಚ್ಚರಿಕೆ ಮಾಡಿದ ಅಧಿಕಾರಿಗಳು ಆ ಗ್ರಾಮಕ್ಕೆ ಹೋಗ್ತಾರೆ. ಆ ಗ್ರಾಮಕ್ಕೆ ಹೋಗಿ ಭೇಟಿ ನೀಡ್ತಾರೆ. ಆ ಭೇಟಿ ನೀಡಿದ ಸಂದರ್ಭದಲ್ಲಿ ಅಲ್ಲಿನ ಗ್ರಾಮಸ್ಥರು ಮತ್ತು ಮಹಿಳೆಯರು ಆ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಳ್ತಾರೆ. ಈ ಸುದ್ದಿಯ ಪ್ರಾಯೋಜಕರು ವಿಜಯ್ ಆಗ್ರೋ ಕೆಮಿಕಲ್ಸ್ ಮತ್ತು ಫರ್ಟಿಲೈಸರ್ಸ್ ಡೀಲರ್ಸ್ ಇನ್ ಸೀಡ್ಸ್, ಹಲ್ಬವಿ ರಸ್ತೆ ಮತ್ತು ಬಿಡಿಒ ಕಾಂಪ್ಲೆಕ್ಸ್, ಶಹಪುರ, ಯಾದಗಿರಿ ಜಿಲ್ಲೆ. ಅಕ್ಷಯ್ ಡಿಜಿಟಲ್ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಕೂಲರ್, ಎಸಿ ಸಿಗುತ್ತವೆ. ರೂರಲ್ ಪೊಲೀಸ್ ಸ್ಟೇಷನ್ ರೋಡ್, ಯಾದಗಿರಿ. ಇಷ್ಟು ದಿನ ಎಲ್ಲಿಗೆ ಹೋಗಿದ್ರಿ ನೀವು? ಇಷ್ಟು ದಿನ ಏನ್ ಮಾಡ್ತಾ ಇದ್ರಿ ನೀವು? ಈಗ ಕಾಟಾಚಾರಕ್ಕೆ ಮಾತ್ರ ಬಂದಿದ್ದೀರಾ ನೀವು ಅಂತೇಳಿ ಆ ಒಂದು ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡು ಆಕ್ರೋಶವನ್ನು ಹೊರಗಾಕ್ತಾರೆ ಅಧಿಕಾರಿಗಳ ವಿರುದ್ಧ. ಈ ಒಂದು ಘಟನೆ ನಡೆದಿದ್ದು ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ತಾಲೂಕಿನ ಮಾದ್ವಾರ್ ಗ್ರಾಮದಲ್ಲಿ, ಮಾದ್ವಾರ್ ಗ್ರಾಮ ಪಂಚಾಯತ್ ಬರುವ ಸಣ್ಣ ಸಂಬರ್ ಗ್ರಾಮದಲ್ಲಿ. ದಿಸ್ ವಿಡಿಯೋ ಸ್ಪಾನ್ಸರ್ಡ್ ಬೈ Folicon Tech, UPVC windows and doors, aluminium work, glass work, behind SLV Ceramics, Hyderabad Road, ಯಾದಗಿರಿ. ಈ ಘಟನೆ ನಡೆದಿದೆ. ಗ್ರಾಮ ಪಂಚಾಯತಿ ಮತ್ತು ತಾಲೂಕು ಪಂಚಾಯತ್ ಅಧಿಕಾರಿಗಳ ಸಿಬ್ಬಂದಿಗಳು ಹೋಗ್ತಾರೆ, ಅವರಿಗೆ ಭೇಟಿ ನೀಡ್ತಾರೆ ನೀರಿನ ಸಮಸ್ಯೆ ಏನಿದೆ ಅಂತ ಕೇಳಕ್ಕೆ. ಆದರೆ ಆವಾಗ ನೋಡಿ ಆ ಅಧಿಕಾರಿಗಳೇ ಚಳಿ ಬಿಡಿಸುತ್ತಿರುವ ಮಹಿಳೆಯರು. ಅಂದ್ರೆ ಇವ್ರಿಗೆಲ್ಲ ಗೊತ್ತಿರುತ್ತೆ ಅಲ್ಲಿ ನೀರಿಲ್ಲ, ನೀರು ಬರುವುದಿಲ್ಲ, ಅಲ್ಲಿ ನಾವು ಕ್ರಮ ಕೈಗೊಳ್ಳಬೇಕು, ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು. ಆ ಜನರು ನಮ್ಗೆ ಕೇಳಬಾರ್ದು ಅಂತೇಳಿ ಏನು ಆ ಲೆಕ್ಕನೇ ಹಾಕಂಗಿಲ್ಲ ಇವರು. ಇವ್ರೇನು ಬೇಸಿಕ್ ಅಲ್ಲ ಬಂತ, ಆಯ್ತು ನೋಡೋಣ ಮುಂದೆ, ಈ ರೀತಿ ಹೇಳಿಕೊಂಡು ದಿನ ಕಳೆಯುವಂತ ಅಧಿಕಾರಿಗಳು ಈಗಿನ ಕಾಲದಲ್ಲಿದ್ದಾರೆ. ಇಂತಹ ಅಧಿಕಾರಿಗಳಂತಾನೆ ಇವತ್ತು ನಮ್ಮ ದೇಶ ಹಿಂದೆ ಬೀಳುತ್ತಿದೆ. ನೀವು ಅರ್ಥ ಮಾಡಿಕೊಳ್ಳಬೇಕು. ನೀವು ಅಧಿಕಾರಿಗಳಂದ್ರೆ ಯಾರು? ಅಧಿಕಾರಿಗಳು ಆಗಿದ್ರು ಯಾರಿಗೋಸ್ಕರ? ರಾಜಕೀಯ ನಾಯಕರಿಗೋಸ್ಕರ ಅಧಿಕಾರ ಚಲಾಯಿಸ್ತಿದ್ರ ನೀವು? ಸಾರ್ವಜನಿಕರ ಕೆಲಸ ಮಾಡಕ್ಕೆ ಅಧಿಕಾರಿಗಳಾಗಿದ್ರ ನೀವು? ಯಾರೇ ಅಧಿಕಾರಿಗಳಾಗ್ರಿ, ತಾವು ಕೆಲಸ ಮಾಡಬೇಕು, ಸಾರ್ವಜನಿಕರಿಗೋಸ್ಕರ ಅಧಿಕಾರಿ ಆಗಿದ್ದು ನೀವು, ಅದನ್ನು ತಿಳ್ಕೋಬೇಕು ನೀವು. ಒಂದು ವೇಳೆ ನೀವು ಕೆಲಸ ಮಾಡಿದ್ದೇ ಇದ್ರೆ, ಮುನ್ನೆಚ್ಚರಿಕಾ ಕ್ರಮ ಕೈಗೊಂಡು ಮಾಡಿದ್ರೆ, ಅಲ್ಲಿನ ಸಾರ್ವಜನಿಕರು ಯಾಕೆ ಇವತ್ತು ತೆರಟಿಗೆ ನಿಮ್ಮನ್ನು ತೆರಟಿಗೆ ತೆಗೆದುಕೊಳ್ತಾರೆ? ಅದೇ ಯೋಚನೆ ಮಾಡಬೇಕು ನೀವು. ನಿಮ್ಮ ವಿರುದ್ಧ ಯಾಕೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲಿನ ಸಾರ್ವಜನಿಕರು? ಹದಿನೈದು ದಿನಗಳ ಹಿಂದೆ ಸಾಮಾಜಿಕ ಹೋರಾಟಗಾರರಾದ ಉಮೇಶ್ ಕೆ ಮುಂದಾಳ ಅವರು ಇದರ ಬಗ್ಗೆ ಧ್ವನಿ ಎತ್ತಿದ್ರು. ಅಲ್ಲಿ ತಮಟೆ ಬಾರಿಸಿದಲ್ಲಿ ಹೋಗಿ ಏನೇನ್ ಮಾಡಬೇಕು, ಹೋರಾಟಗಾರರು ಮಾಡಿದ ಮಾತ್ರ ನೀವು ಎಚ್ಚೆತ್ತುಕೊಳ್ತೀರಾ? ಹೋರಾಟ ಮಾಡಿದ್ರೆ ಮಾತ್ರ ನೀವು ನೀರು ಕೊಡ್ತೀರಾ? ಅದು ನೀವು ಯಾವಾಗ ಹೋಗ್ತೀರ ಅಲ್ಲಿಗೆ? ಉಮೇಶ್ ಮುಂದಾಳ ಅವರು ಫೋನ್ ಮಾಡ್ತಾರೆ,
ಜಿಲ್ಲಾಧಿಕಾರಿಗಳಿಗೆ ಇಲ್ಲಿನ ಪರಿಸ್ಥಿತಿಗೆ ಹೀಗಿದೆ ಅಂತೇಳಿ ಆ ಜಿಲ್ಲಾಧಿಕಾರಿಗಳು ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಮತ್ತು ತಾಲೂಕ್ ಪಂಚಾಯತ್ ಅಧಿಕಾರಿಗಳಿಗೆ ಫೋನ್ ಮಾಡಿ ತಿಳಿಸಬೇಕು. ಆವಾಗ ಮಾತ್ರ ನೀವು ಬರ್ತೀರಿ. ಅಂದ್ರೆ ನಿಮ್ಗೇನು ನೀವೇನು ಗ್ರಾಮಗಳಿಗೆ ಭೇಟಿ ಕೊಡೋದಿಲ್ಲ ಅನ್ನೋ ಲೆಕ್ಕ ಐತಿದು. ಮೇಲಧಿಕಾರಿಗಳು ನಿಮ್ಗೆ ಕಾಲ್ ಮಾಡಿದ್ರೆ, ಫೋನ್ ಮಾಡಿದ್ರೆ ನೀವು ಬಂದು ನೋಡ್ತೀರ. ಅಲ್ಲಿ ನೀವು ಯಾಕೆ ಅಧಿಕಾರಿಗಳಾಗಬೇಕು? ನಿಮ್ಮ ಮತ್ತೆ ಹೋರಾಟಗಾರರು ಹೋರಾಟ ಮಾಡಬೇಕು, ಜನರು ಹೋರಾಟ ಮಾಡಬೇಕು. ಮತ್ತೆ ಹೋರಾಟ ಮಾಡಿದ ನಂತರ ಜಿಲ್ಲಾಧಿಕಾರಿಗಳಿಗೆ ಫೋನ್ ಮಾಡಿ ಹೇಳಬೇಕು ಈ ಊರಿನಲ್ಲಿ ಸಮಸ್ಯೆ ಇದೆ ಅಂತೇಳಿ. ಆವಾಗ ಆ ಜಿಲ್ಲಾಧಿಕಾರಿಗಳು ತಾಲೂಕ್ ಪಂಚಾಯತ್ ಅಧಿಕಾರಿಗಳಿಗೆ ಮತ್ತು ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಫೋನ್ ಮಾಡಿ ತಿಳಿಸಬೇಕು. ಆವಾಗ ಮಾತ್ರ ನೀವು ಬರ್ತೀರಿ, ಅಲ್ಲಿ ಆ ಗ್ರಾಮಕ್ಕೆ ಭೇಟಿ ನೀಡುತ್ತೀರಿ. ಅಂದ್ರೆ ನಿಮ್ಗೇನು ಕಾಟಾಚಾರಕ್ಕೆ ಮಾತ್ರ ನೀವು ಅಧಿಕಾರಿಗಳಾಗಿದ್ದೀರಿ. ಕಾಟಾಚಾರಕ್ಕೆ ಅಧಿಕಾರಿಗಳು ಬೇಡ, ಕೆಲಸ ಮಾಡುವ ಅಧಿಕಾರಿಗಳಾಗಿ. ನೋಡಿ ಆ ವಿಡಿಯೋದಲ್ಲಿ ಏನ್ ಅಲ್ಲಿನ ಹೆಣ್ಮಕ್ಳು ಏನ್ ಹೇಳ್ತಿದ್ದಾರೆ, ಆ ಊರಿನವ್ರು ಏನ್ ಹೇಳ್ತಾ ಇದ್ದಾರೆ. ಈ ಸುದ್ದಿಯ ಪ್ರಾಯೋಜಕರು ಅಕ್ಷಯ್ ಡಿಜಿಟಲ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಕೂಲರ್, ಎಸಿ ಸಿಗುತ್ತವೆ. ರೂರಲ್ ಪೊಲೀಸ್ ಸ್ಟೇಷನ್ ರೋಡ್, ಯಾದಗಿರಿ. ವಿಜಯ್ ಆಗ್ರೋ ಕೆಮಿಕಲ್ಸ್ ಮತ್ತು ಫರ್ಟಿಲೈಸರ್ಸ್ ಡೀಲರ್ಸ್ ಇನ್ ಸೀಡ್ಸ್, ಹಲ್ಬವಿ ರಸ್ತೆ ಮತ್ತು ಬಿಡಿಒ ಕಾಂಪ್ಲೆಕ್ಸ್, ಶಹಪುರ, ಯಾದಗಿರಿ ಜಿಲ್ಲೆ. ಅಂದ್ರೆ ನೀರು ಕುಡಿತಾರೆ, ನೀರು ಕುಡಿದ್ರೆ ಹನುಮಂತ ಅವರು ಒಂದು ಫೋನ್ ನಂಬರ್ ಹಾಕಿದ್ದಾರೆ. ಹನುಮಂತ ಅವರೇ, ತಾವು ಫೋನ್ ನಂಬರ್ ಹಾಕಿದ್ರಿ ಎದುರಿಗೋಸ್ಕರ ಅಂತೇಳಿ ನನಗೆ ಅರ್ಥ ಆಗಿಲ್ಲ. ದಯಮಾಡಿ ಕಾಮೆಂಟ್ ಮಾಡ್ಕೊಂತ ತಿಳಿಸಿ. ಸಣ್ಣ ಸಂಬರ ಗ್ರಾಮದಲ್ಲಿ 15 ದಿನಗಳ ಹಿಂದೆ ಇದೇ ಉಮೇಶ್ ಮುಂದಾಳ ಅವರು, ಸಾಮಾಜಿಕ ಹೋರಾಟಗಾರ ಉಮೇಶ್ ಮುಂದಾಳ ಅವರು ಅಲ್ಲಿ ಹೋಗಿ ಅಲ್ಲಿ ಸಮಸ್ಯೆಗಳನ್ನು ಆಲಿಸುತ್ತಾರೆ. ಆ ಸಮಸ್ಯೆಗಳನ್ನು ಕೇಳ್ತಾರೆ, ಹೋರಾಟ ಮಾಡ್ತಾರೆ. ಆದರೂ ಸಹ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುತ್ತಿಲ್ಲ ಅಂತಂದ್ರೆ ಇದು ಏನ್ ಮಾಡ್ಬೇಕಂತಾನೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇಂತಹ ಅಧಿಕಾರಿಗಳು ನಮ್ಮ ಜಿಲ್ಲೆ ಬೇಕಾ? ತಾಲೂಕ್ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಫೋನ್ ಮಾಡಿದ ನಂತರ ಹೋಗ್ತಾರಂತಂದ್ರೆ ಇವ್ರಿಗೆ ಎಷ್ಟು ದಿಮಾಕ್ ಇರ್ಬೋದು ಅಧಿಕಾರಿಗಳಿಗೆ? ಅದಕ್ಕೆ ಹೋಗದಿದ್ದಾರೆ ನಿಮ್ಗೆ ಆ ಸಣ್ಣ ಸಂಬರ ಗ್ರಾಮದಲ್ಲಿ ಹೆಣ್ಮಕ್ಳು. ನೀವು ಮೊದಲು ಏನ್ ಮಾಡ್ತಾ ಇದ್ರಿ? ಮೊದಲೇ ಹೋಗ್ಬೇಕಾಯ್ತಲ್ಲ. ನಿಮ್ಮ ಕೆಲಸ ಏನು? ಅಧಿಕಾರಿಗಳಂದ್ರೆ ಬರೀ ಆಫೀಸ್ನಲ್ಲಿ ಕೂಡ ಕೆಲಸ ಇದೆಯಾ ನಿಮ್ಗೆ? ಗೊತ್ತಿಲ್ವಾ? ಹಳ್ಳಿಗಳಲ್ಲಿ ಹೋಗ್ಬೇಕು, ಅಲ್ಲಿ ಹಳ್ಳಿಗಳಲ್ಲಿ ನೀರಿನ ಸಮಸ್ಯೆ ಇರುತ್ತೆ. ಆ ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡ್ಬೇಕಂತ ಗೊತ್ತಿರೋದಿಲ್ಲ ನಿಮ್ಗೆ? ಜಿಲ್ಲಾಧಿಕಾರಿಗಳಿಗೆ ಸಾಕಷ್ಟು ಕೆಲಸಗಳಿರ್ತವೆ. ಅವ್ರಿಗೆ ಒಬ್ಬರಿಗೆ ಆ ಎಲ್ಲ ಕೆಲಸಗಳು ಮಾಡ್ಲಕ್ ಆಗೋದಿಲ್ಲ ಅಂತೇಳಿ ನಿಮ್ಮಂತ ಕೆಳಗಿನ ಅಧಿಕಾರಿಗಳಿರ್ತಾರೆ, ಗ್ರಾಮ ಮಟ್ಟದಲ್ಲಿ ಅಧಿಕಾರಿಗಳಿರ್ತಾರೆ, ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಅಧಿಕಾರಿಗಳು ಇರ್ತಾರೆ, ತಾಲೂಕ್ ಪಂಚಾಯತ್ ಮಟ್ಟದಲ್ಲಿ ಅಧಿಕಾರಿಗಳು ಇರ್ತಾರೆ. ಯಾಕೆ ಇರ್ತಾರೆ ಇವರೆಲ್ಲರೂ? ಯಾಕೆ ಇರಬೇಕು ಇವರು ಅಧಿಕಾರಿಗಳು? ಪ್ರತಿಯೊಂದನ್ನು ಜಿಲ್ಲಾಧಿಕಾರಿಗಳು ಮಾಡಿದ್ರೆ ಮತ್ತೆ ನೀವ್ ಯಾಕೆ ಇರಬೇಕು? ರಾಜೀನಾಮೆ ಕೊಟ್ಟು ಹೋಗ್ಬಿಡಿ ನೀವು ಆಗಿಲ್ಲ ಅಂತಂದ್ರೆ. ಕೆಲಸ ಮಾಡಕ್ ಆಗ್ತಾ ಇಲ್ಲ ಅಂತ ರಾಜೀನಾಮೆ ಕೊಟ್ಟು ಹೋಗಿ, ಅದಕ್ಕೇನಿದೆ? ನಿಮ್ಗೆ ಸಾಕಾಗಿದೆ, ನಿಮ್ಗೆ ಬಿಟ್ಟು ಬಿಡಿ ಕೆಲಸ.
ಮತ್ತೆ ಯಾರನ್ನೊಬ್ಬ ಅಧಿಕಾರಿ ಬರ್ತಾರೆ ಕೆಲಸ ಮಾಡುವವರು. ಇವತ್ತು ಎಷ್ಟೋ ಹಳ್ಳಿಗಳಲ್ಲಿ, ಸಾಕಷ್ಟು ಹಳ್ಳಿಗಳಲ್ಲಿ ನೀರಿನ ಕೊರತೆ ಇದೆ. ಈ ವರ್ಷ ಮಳೆಗಾಲ ಆಗಿಲ್ಲ. ಸಮಯಕ್ಕಿಂತ ಮುಂಚೆ ನೀವು ಎಚ್ಚೆತ್ತುಕೊಳ್ಳಬೇಕಾಗಿತ್ತು ಅಧಿಕಾರಿಗಳು. ಯಾವ ಗ್ರಾಮದಲ್ಲಿ ಯಾವ ಪರಿಸ್ಥಿತಿ ಇದೆ, ಯೋಚನೆ ಮಾಡ್ಬೇಕು ನಾವು ಅಧಿಕಾರಿಗಳು. ನೀವು ಒಳ್ಳೆ ಕೆಲಸ ಮಾಡಿ, ನಿಮ್ಮ ಬಗ್ಗೆ ಒಳ್ಳೆ ಪ್ರಚಾರ ಕೊಡೋಣ. ನೀವು ಕೆಲಸ ಮಾಡಂಗಿಲ್ಲ ಅಂತಂದ್ರೆ ಮತ್ತೇನ್ ಮಾಡಕ್ ಬಂದಿರಿ ನೀವು ಅಧಿಕಾರಿಗಳಾಗಿ? ಆರಾಮ್ ಎಸಿಗಳಲ್ಲಿ ತಿರುಗಾಡೋದು ಗೊತ್ತಿದೆ, ಎಸಿ ರೂಮ್ನಲ್ಲಿ ಕೂಡೋದು ಗೊತ್ತಿದೆ ನಿಮ್ಗೆ ಅಷ್ಟೇ. ಇವತ್ತ ಯಾದಗಿರಿ ನಗರದಲ್ಲಿ ಸಹ ಇದೇ ಪರಿಸ್ಥಿತಿ ಆಗಿದೆ. ಯಾದಗಿರಿ ನಗರದಲ್ಲಿ ಟಾಕಿಗಳಿದ್ದಾವೆ. ನಗರಸಭೆ ಅಧಿಕಾರಿಗಳು ಹಾಕಿದಂತ ಬೋರ್ವೆಲ್ಗಳಿದ್ದಾವೆ, ಟ್ಯಾಂಕ್ಗಳಿದ್ದಾವೆ. ಆದರೆ ಬೋರ್ವೆಲ್ಗಳು ಬಂದಾಗಿದ್ದಾವೆ, ಟ್ಯಾಂಕ್ ಇದ್ದಾವೆ, ಟ್ಯಾಂಕಿನ ನಳ ಇಲ್ಲ. ಕೆಲವೊಂದು ಆಪರೇಟರ್ದವರು ಏನ್ ಬೋರಿಂಗ್ ಆಪರೇಟಿಂಗ್ ಮಾಡ್ತಾರೆ, ಆಪರೇಟರ್ದವರು ಆ ಒಂದು ವಾರ್ಡ್ಗಳಲ್ಲಿ ಅಕ್ಕಪಕ್ಕದ ಮನೆಯವರ ಬಳಿ 55 ರೂಪಾಯಿ ತಗೊಂಡು ಇವತ್ತು ನಳವನ್ನು ಕುಡಿಸುತ್ತಿದ್ದಾರೆ. ನಗರಸಭೆ ಅಧಿಕಾರಿಗಳು ಸಹ ಈ ಎಚ್ಚೆತ್ತುಕೊಳ್ಳೋದು ಬಿಟ್ಟು ಆರಾಮಾಗಿ ಕುಂದಿದ್ದಾರೆ ಅವರು. 2-3 ಬಾರಿ ಜಿಲ್ಲಾಧಿಕಾರಿಗಳು ಮೀಟಿಂಗ್ ತಗೊಂಡಿದ್ರ ಬಗ್ಗೆ, ನೀರಿನ ಸಮಸ್ಯೆ ಬಗ್ಗೆ. ಜಿಲ್ಲಾಧಿಕಾರಿ ಹೇಳ್ತಿದ್ದಾರೆ ಸಮಸ್ಯೆಗಳಿದೆ ತಿಳಿಸಿ ಅಂತೇಳಿ. ನಗರಸಭೆ ಅಧಿಕಾರಿಗಳು ಮಾತ್ರ ಏನ್ ಎಚ್ಚೆತ್ತುಕೊಳ್ತಿಲ್ಲ. ಅವ್ರ ನಿದ್ದೆಯಲ್ಲಿದ್ದಾರೋ ಏನ್ ಮಾಡಿದ್ರು ಗೊತ್ತಿಲ್ಲ. ಹನುಮಂತ್ ಅವರು ಕಾಮೆಂಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಹನುಮಂತ್ ಅವರೇ, ತಮ್ಮೊಂದು ಕಾಮೆಂಟ್ಗೆ ಧನ್ಯವಾದಗಳು. ನೋಡಿ ಹನುಮಂತ್ ಅವರೇ, ಇಂಥ ವಿಚಾರಕ್ಕೆ ಬಹಳ ಜನ ನೋಡಂಗಿಲ್ಲ, ಶೇರ್ ಮಾಡಂಗಿಲ್ಲ. ದಯಮಾಡಿ ತಾವಾದ್ರೆ ಒಂದು 4 ಕಾಮೆಂಟ್ ಮಾಡಿದ್ದೀರಿ, ತುಂಬಾ ಧನ್ಯವಾದಗಳು. ಆದರೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಈ ವಿಡಿಯೋವನ್ನು ತಾವು ಶೇರ್ ಮಾಡಿ ನಂಬಿಕೆ ಇದೆ. ಸ್ನೇಹಿತರೆ, ಇಂತಹ ವಿಡಿಯೋಗಳನ್ನು ಯಾರು ಶೇರ್ ಮಾಡಂಗಿಲ್ಲ. ಯಾಕಂತಂದ್ರೆ ಇದು ಹೀರೋ ಹೀರೋನಿ ಸೀನ್ ಅಂತ ಇಲ್ಲ, ಇಲ್ಲಿ ಸಮಸ್ಯೆ ಇದೆ, ಹಾಗಾಗಿ ಶೇರ್ ಮಾಡೋದಿಲ್ಲ. ಕುಣಿಯರಿದ್ರೆ ಶೇರ್ ಮಾಡ್ತಾರೆ, ಹೀರೋನಿ ಬಂತ ಶೇರ್ ಮಾಡ್ತಾರೆ. ಇಂಥ ವಿಡಿಯೋಗಳಿಗೆ ಯಾರು ಶೇರ್ ಮಾಡಂಗಿಲ್ಲ. ಹನುಮಂತವ್ರೆ, ತಾವಾದ್ರೆ ಶೇರ್ ಮಾಡಿ ಅಂತೇಳಿ ಹೇಳುತ್ತಾ ಇಲ್ಲಿಗೆ ಲೈವ್ ಎಂಡ್ ಮಾಡ್ತೇನೆ. ಧನ್ಯವಾದಗಳು. ಈ ಸುದ್ದಿಯ ಪ್ರಾಯೋಜಕರು ವಿಜಯ್ ಆಗ್ರೋ ಕೆಮಿಕಲ್ಸ್ ಮತ್ತು ಫರ್ಟಿಲೈಸರ್ಸ್ ಡೀಲರ್ಸ್ ಇನ್ ಸೀಡ್ಸ್, ಹಲ್ಬವಿ ರಸ್ತೆ ಮತ್ತು ಬಿಡಿಒ ಕಾಂಪ್ಲೆಕ್ಸ್, ಶಹಪುರ, ಯಾದಗಿರಿ ಜಿಲ್ಲೆ. ಅಕ್ಷಯ್ ಡಿಜಿಟಲ್ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಕೂಲರ್, ಎಸಿ ಸಿಗುತ್ತವೆ. ರೂರಲ್ ಪೊಲೀಸ್ ಸ್ಟೇಷನ್ ರೋಡ್, ಯಾದಗಿರಿ.